ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರು ಬಳಸುವ ಜನಪ್ರಿಯ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸ್ಆಪ್ ಇನ್ಮುಂದೆ ಸಂಪೂರ್ಣವಾಗಿ ಉಚಿತವಾಗಿ ಸಿಗುವುದಿಲ್ಲವೇ ಎಂಬ ಪ್ರಶ್ನೆ ಮೂಡಿದೆ. ಇವುಗಳ ಮಾತೃ ಸಂಸ್ಥೆಯಾದ ಮೆಟಾ ತನ್ನ ಬಳಕೆದಾರರಿಗೆ ಹೊಸ ಮಾದರಿಯ ಅನುಭವ ನೀಡಲು ಪಾವತಿ ಆಧಾರಿತ ಪ್ಲಸ್ ಸಬ್ಸ್ಕ್ರಿಪ್ಷನ್ ಯೋಜನೆಗಳನ್ನು ಪ್ರಕಟಿಸಿದೆ. ಕಂಪನಿಯ ಪ್ರಾಡಕ್ಟ್ ವಿಭಾಗದ ಮುಖ್ಯಸ್ಥರಾದ ನವೋಮಿ ಗ್ಲೈಟ್ ಅವರು ಈ ಮಹತ್ವದ ಬದಲಾವಣೆಯನ್ನ ಖಚಿತಪಡಿಸಿದ್ದು, ಹೆಚ್ಚುವರಿ ಪ್ರೀಮಿಯಂ ಸೌಲಭ್ಯಗಳನ್ನು ಬಯಸುವವರಿಗೆ ಮಾತ್ರ ಈ ಶುಲ್ಕ ಅನ್ವಯಿಸಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೆಟಾ ಕಂಪನಿಯು ಪ್ರಕಟಿಸಿರುವ ಸದ್ಯದ ಲೆಕ್ಕಾಚಾರದ ಪ್ರಕಾರ ಪ್ರತಿ ತಿಂಗಳ ಸಬ್ಸ್ಕ್ರಿಪ್ಷನ್ ದರ ಇನ್ಸ್ಟಾಗ್ರಾಮ್ ಪ್ಲಸ್ಗೆ ₹377, ಫೇಸ್ಬುಕ್ ಪ್ಲಸ್ಗೆ ₹377 ಹಾಗೂ ವಾಟ್ಸ್ಆಪ್ ಪ್ಲಸ್ಗೆ ₹282 ಇರಲಿದೆ. ಎಷ್ಟು ದಿನ ಮೆಟಾ ಸಂಸ್ಥೆಯು ಕೇವಲ ಜಾಹೀರಾತುಗಳ ಮೂಲಕವೇ ಭಾರಿ ಪ್ರಮಾಣದ ಆದಾಯ ಗಳಿಸುತ್ತಿತ್ತು. ಆದರೆ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನಕ್ಕೆ ವಿಪರೀತ ಬೇಡಿಕೆ ಸೃಷ್ಟಿಯಾಗಿದೆ. ಇದಕ್ಕಾಗಿ ಮೆಟಾ ಕಂಪನಿಯು ಹೊಸ ಡೇಟಾ ಸೆಂಟರ್ಗಳು ಹಾಗೂ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು $100 ಬಿಲಿಯನ್ ಹೂಡಿಕೆ ಮಾಡುತ್ತಿದೆ. ಈ ಬಾರಿ ಪ್ರಮಾಣದ ವೆಚ್ಚವನ್ನು ಸರಿದೂಗಿಸಲು ಹಾಗೂ ಹೊಸ ಆದಾಯದ ಮೂಲವನ್ನು ಸೃಷ್ಟಿಸಿಕೊಳ್ಳಲು ಕಂಪನಿಯು ಇಂತಹದೊಂದು ಪಾವತಿ ವ್ಯವಸ್ಥೆಯನ್ನು ಜಾರಿಗೆ ತರುತ್ತಿದೆ. ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪ್ಲಸ್ ಯೋಜನೆ ಚಂದಾದಾರಿಕೆ ಪಡೆದ ಗ್ರಾಹಕರು ಇತರರ ಸ್ಟೋರಿಗಳನ್ನ ಅನಾಮಧೇಯವಾಗಿ ವೀಕ್ಷಿಸಬಹುದು. ಅಷ್ಟೇ ಅಲ್ಲದೆ ತಮ್ಮದೇ ಸ್ಟೋರಿಗಳನ್ನ ಯಾರು ಹೆಚ್ಚು ಬಾರಿ ನೋಡಿದ್ದಾರೆ ಎಂಬ ಇನ್ಸೈಟ್ಸ್ ಪಡೆಯಬಹುದು ಮತ್ತು ತಮ್ಮ ಪ್ರೊಫೈಲ್ ರೀಚ್ ಅನ್ನ ಹೆಚ್ಚಿಸಿಕೊಳ್ಳಬಹುದು. ವಾಟ್ಸ್ಆಪ್ ಪ್ಲಸ್ ನಲ್ಲಿ ಬಳಕೆದಾರರು ತಮಗೆ ಇಷ್ಟ ಬಂದಂತೆ ಆಪ್ ಕಸ್ಟಮೈಸ್ ಮಾಡಬಹುದು. ವಿಶೇಷ ಚಾಟ್ ಥೀಮ್ಗಳು, ವೈಯಕ್ತಿಕ ರಿಂಗ್ ಟೋನ್ಗಳು ಮತ್ತು ಪ್ರೀಮಿಯಂ ಸ್ಟಿಕ್ಕರ್ಗಳ ಸೌಲಭ್ಯಗಳು ಲಭ್ಯವಿರಲಿವೆ. ಮುಂದಿನ ದಿನಗಳಲ್ಲಿ ಈ ಎಲ್ಲ ಆಪ್ಗಳ ಸಬ್ಸ್ಕ್ರಿಪ್ಷನ್ ಅನ್ನ ಒಟ್ಟುಗೂಡಿಸಿ ಮೆಟಾ ಒನ್ ಎಂಬ ಒಂದೇ ಪ್ಯಾಕೇಜ್ ತರಲು ಸಂಸ್ಥೆ ಯೋಚಿಸುತ್ತಿದೆ. ಆದಾಗ್ಯೂ ಈಗಿರುವ ಸಾಮಾನ್ಯ ಮತ್ತು ಮೂಲಭೂತ ಉಚಿತ ಸೇವೆಗಳು ಎಂದಿನಂತೆ ಮುಂದುವರಿಯಲಿವೆ ಎಂದು ಕಂಪನಿ ಗ್ರಾಹಕರಿಗೆ ಭರವಸೆ ನೀಡಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.